ರೇಣುಕಾ ಕೊಲೆ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆ ಸೆಪ್ಟೆಂಬರ್ 12ರವರೆಗೂ ಜೈಲು ವನವಾಸ ಫಿಕ್ಸ್ 60 ಡಿಜಿಟಲ್ ಸಾಕ್ಷಿಗಳು ಕೋರ್ಟ್ಗೆ ಸಲ್ಲಿಕೆ. ಪರಪನಗ್ರಹಾರದಲ್ಲಿ ನಾಗನ ಕಾರುಬಾರು ಸಿಸಿಬಿ ದಾಳಿ ಬಗ್ಗೆಯೂ ಈತನಿಗೆ ಗೊತ್ತಿತ್ತು. ರೌಡಿ ಬೆನ್ನಿಗೆ ನಿಂತಿರುವ ಆ ಜನಪ್ರತಿನಿಧಿ ಯಾರು? ಹುಬ್ಬಳ್ಳಿಯಲ್ಲಿ ಸಿಟಿ ರವಿ ಅವರು ದೀಪಾವಳಿ ಒಳಗನ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಿದೆ. ಇದನ್ನೇನು ಇದೆಲ್ಲ ಬಿಟ್ರೆ ಬೇರೆ ಏನಾರ ಪ್ಲೀಸ್ ಇಲ್ಲ. ಇದನ್ನ ನಿಮ್ಮ ಕೈ ಮುಗಿತೇವೆ 10 ನಿಮಿಷ ಒಳಗೆ ಏನು ಅಲ್ಲ ಅದನ್ನ ಹೇಳ್ರೆ ನಮ್ಮ ಸರ್ಕಾರ ಬಿದ್ದು ಬಿಡ್ತೈತೆ. ಇಲ್ಲ ಸರ್, ಈಗ ಜಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲ ಅದನ್ನ ತೋದು ಏನು ಮಾಡ್ದೆ ನನಗೆ. ಸಿಎಂ ಬದಲಾವಣೆ ವದಂತಿಗೆ ಸತೀಶ್ ಸುಸ್ತು, ನಿಮ್ಮ ಕೈ ಮುಗಿತೀನಿ, ಬೇರೆ ವಿಚಾರ ಕೇಳಿ. ಮಾಧ್ಯಮಗಳ ಮುಂದೆ ಸಚಿವರ ತೊಳಲಾಟ. ಕೋಲಾರ ಬಳಿಕ ಬೀದರ್ನಲ್ಲೂ ಲೈಂಗಿಕ ಕಿರುಕುಳ ಆರೋಪ. ಪ್ರಾಂಶುಪಾಲರ ಮೇಲೆಯೇ ಬ್ಯಾಡ್ ಟಚ್. ಪಾಠ ಹೇಳೋ ಮೇಷ್ಟ್ರ ಬಾಯಲ್ಲೇ ಡಬಲ್ ಮೀನಿಂಗ್. ಮಡಿಕೇರಿಯಲ್ಲಿ ಕನ್ನಡ ರಥದ ಅದ್ದೂರಿ ಮೆರವಣಿಗೆ. ತುಂತುರು ಮಳೆಯ ನಡುವೆ ಕನ್ನಡದ ಕಹಳೆ. ಮೆರವಣಿಗೆಗೆ ಕಲಾ ತಂಡಗಳ ಸಾಥ್. ರಿಪಬ್ಲಿಕ್ ಕನ್ನಡಕ್ಕೆ ದರ್ಶನ್ ಸ್ವಇಚ್ಛಾ ಹೇಳಿಕೆ ಲಭ್ಯ ಆಗಿದೆ. ರೇಣುಕಸ್ವಾಮಿಯ ಮೇಲೆ ಹಲ್ಲೆಯ ಬಗ್ಗೆ ದರ್ಶನ್ ತಪ್ಪನ್ನ ಒಪ್ಕೊಂಡಿದ್ದಾರೆ. ರೇಣುಕಸ್ವಾಮಿ ತಲೆ, ಕುತ್ತಿಗೆ, ಎದೆ ಭಾಗಕ್ಕೆ ಒದ್ದಿದ್ದೆ. ಮರದ ಕೊಂಬೆಯನ್ನ ಮುರ್ಕೊಂಡು ಹಲ್ಲೆಯನ್ನ ಮಾಡಿದ್ದೆ. ಕೈಯಿಂದ ರೇಣುಕಾ ಮೇಲೆ ಗುದ್ದಿದ್ದಾಗಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಪವಿತ್ರಾಳನ್ನ ಕರೆಸಿದ್ದು ಕೂಡ ನಾನೇ ಅಂತ ದರ್ಶನ್ ಒಪ್ಕೊಂಡಿದ್ದಾರೆ. ಪವಿತ್ರಾಳಿಗೆ ಚಪ್ಪಲಿಯಿಂದ ಥಳಿಸೋದಕ್ಕೆ ನಾನೇ ಹೇಳಿದ್ದೆ. ದರ್ಶನ್ ಈ ಎಲ್ಲ ವಿಚಾರಗಳನ್ನ ಒಪ್ಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಇವೆಲ್ಲವನ್ನು ಕೂಡ ದಾಖಲು ಮಾಡಿದ್ದಾರೆ. ರೇಣುಕಸ್ವಾಮಿಯ ತಲೆ, ಕುತ್ತಿಗೆ, ಎದೆ ಭಾಗಕ್ಕೆ ನಾನು ಒದ್ದಿದ್ದೆ ಅಂತ ದರ್ಶನ್ ಒಪ್ಕೊಂಡಿದ್ದಾರೆ. ಅಷ್ಟೇ ಯಾಕೆ, ಮರದ ಕೊಂಬೆಯನ್ನ ಮುರ್ಕೊಂಡು ಆತನಿಗೆ ಮನಸ್ಸೋ ಇಚ್ಛೆ ಹೊಡೆದೆ. ಪವಿತ್ರ ಗೌಡಗೆ ಹೊಡೆಯೋದಕ್ಕೆ ನಾನೇ ಹೇಳಿದೆ. ಪವಿತ್ರಾಳನ್ನ ಕರೆಸಿದ್ದು ಕೂಡ ನಾನೇ ಅಂತ ದರ್ಶನ್ ತಪ್ಪನ್ನ ಒಪ್ಕೊಂಡಿದ್ದಾರೆ. ಪವಿತ್ರಾಳಿಗೆ ಚಪ್ಪಲಿಯಿಂದ ಥಳಿಸೋದಕ್ಕೆ ನಾನೇ ಹೇಳಿದ್ದೆ. ನಾನು ಹೇಳಿದಂತೆ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿ ತಗೊಂಡು ಹೊಡೆದಿದ್ಲು. ಇದು ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿರೋದು. ದರ್ಶನ್ ತಮ್ಮ ಹೇಳಿಕೆಯಲ್ಲಿ, ಸ್ವಇಚ್ಛಾ ಹೇಳಿಕೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಹೇಗೆಲ್ಲ ನಾನು ಹೊಡೆದೆ ಅನ್ನೋದನ್ನ ದರ್ಶನ್ ಒಪ್ಕೊಂಡಿದ್ದಾರೆ. ಪವಿತ್ರ ಗೌಡಾಳನ್ನ ಆ ಶೆಡ್ಡಿಗೆ ಬರೋದಕ್ಕೆ ಹೇಳಿದ್ದು ಕೂಡ ನಾನೇ. ಪವಿತ್ರ ಗೌಡಾಳಿಗೆ ಚಪ್ಪಲಿ ಕೊಟ್ಟು ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಹೊಡಿ ಅಂತೇಳಿ ಹೇಳಿದ್ದು ಕೂಡ ನಾನೇ. ರೇಣುಕಾ ಸ್ವಾಮಿಯ ತಲೆ, ಎದೆ ಸೇರಿದಂತೆ ಆತನ ಕುತ್ತಿಗೆ ಭಾಗಕ್ಕೆ ಒದ್ದಿದ್ದೇನೆ ನಾನು. ಮರದ ಕೊಂಬೆಯನ್ನು ಮುರಿದುಕೊಂಡು ರೇಣುಕಾ ಸ್ವಾಮಿ ಮೇಲೆ ನಾನು ಹಲ್ಲೆ ಮಾಡಿದ್ದೇನೆ. ಕೈಯಿಂದ ರೇಣುಕಾ ಸ್ವಾಮಿಗೆ ಗುದ್ದಿದ್ದೇನೆ ನಾನು ಅಂಥೇಳಿ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ. ಪವಿತ್ರ ಗೌಡಾಳನ್ನ ಕರೆಸಿದ್ದು ಕೂಡ ನಾನೇ ಅಂಥೇಳಿ ದರ್ಶನ್ ಈಗ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಪವಿತ್ರಾಳಿಗೆ ಚಪ್ಪಲಿಯಿಂದ ಹೊಡೆಯೋದಕ್ಕೆ ಹೇಳಿದ್ದು ಕೂಡ ನಾನೇ ಅಂಥೇಳಿ ದರ್ಶನ್ ಈಗ ಸ್ವಇಚ್ಛಾ ಹೇಳಿಕೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಎಷ್ಟು ಭೀಕರವಾಗಿ ನಾವು ಕೊಂದ್ವಿ ಅನ್ನೋದನ್ನು ಕೂಡ ದರ್ಶನ್ ಎಳೆಯಾಗಿ ತಮ್ಮ ಸ್ವಇಚ್ಛಾ ಹೇಳಿಕೆಯನ್ನ ಪೊಲೀಸರ ಮುಂದೆ ದಾಖಲಿಸಿದ್ದಾರೆ. ಈಗ ಪೊಲೀಸರು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರುವಂಥ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿದೆ. ದರ್ಶನ್ ಹೇಗೆಲ್ಲ ಈ ಕೊಲೆಗೆ ಸಂಚು ರೂಪಿಸಿದ್ರು, ದರ್ಶನ್ ಹೇಗೆಲ್ಲ ಭೀಕರವಾಗಿ ಒದ್ದು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು, ಯಾವ್ಯಾವ ಸ್ಥಳದಲ್ಲಿ ದರ್ಶನ್ ಏನು ಮಾಡಿದ್ರು, ಇದೆಲ್ಲದರ ಫೋಟೋ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಚಾರ್ಜ್ ಶೀಟ್ನ ಒಂದೊಂದು ಅಕ್ಷರವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಯಾವ ಬಾರ್ನಲ್ಲಿ ಕುಡಿದು ಆನಂತರ ತಮಗೆ ಕರೆ ಬಂದ ತಕ್ಷಣ ರೇಣುಕಾ ಸ್ವಾಮಿ ಶೆಡ್ಡಿಗೆ ಬಂದಿದ್ದಾರೆ ಅನ್ನೋದು ತಿಳಿದ ತಕ್ಷಣ ದರ್ಶನ್ ಎಷ್ಟೊತ್ತಿಗೆ ಬಂದ್ರು, ಏನೇನಾಯ್ತು,